ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವಕ್ಕೆ ಎಲ್ಲರಿಗೂ ಶುಭ ಕೋರುತ್ತೇನೆ. ಹಾಗೂ ಇವತ್ತಿನ ದಿನ ಬೆಂಗಳೂರು ಕಟ್ಟಿದಂಥ ಮಹಾನ್ ನಾಯಕ ಹಾಗೂ ಮುಂದಾಲೋಚನೆ ಇದ್ದಂಥ ನಾಡಪ್ರಭು ಕೆಂಪೇಗೌಡರು ಮುಂದಾಲೋಚನೆಯಿಂದ ಬೆಂಗಳೂರು ಇದು ಬೃಹದಾಕಾರವಾಗಿ ಬೆಳೆಯೋದಕ್ಕೆ ಮೂಲ ಕಾರಣಕರ್ತರು. ಹಾಗೂ ಈ ಸಮಾಜದ ಏಳಿಗೆಗಾಗಿ ಸುಮಾರು ಮುಂದಾಲೋಚನೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಕೆರೆಗಳಾಗಲಿ ಕಟ್ಟೆಗಳಾಗಲಿ ಸುಮಾರು ಬೆಂಗಳೂರಲ್ಲಿ ಇವತ್ತಿಗೂ ಅವರು ಹಾಕಿರುವಂಥ ಬುನಾದಿಗಳು, ಕಟ್ಟಡಗಳು ಮತ್ತು ಮಹಾದ್ವಾರಗಳು, ದೇವಸ್ಥಾನಗಳು ಇವಾಗೂ ಶಾಸನಗಳಾಗಿ ಉಳಿದಿದ್ದಾವೆ. ಅದೇ ರೀತಿಯಾಗಿ ಅವರನ್ನು ಈ ದಿನ ನೆನೀಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಕಾರಣಕ್ಕಾಗಿ ಇವತ್ತು ವರ್ಷ ಮಾಡ್ದಂಗೆ ಇವತ್ತು ಈ ಜಯಂತಿಯನ್ನು ಆಚರಣೆ ಮಾಡಿ 515ನೇ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಕನ್ನಡ ನಾಡಿನ ರಾಜಧಾನಿ ಕರ್ನಾಟಕ ರಾಜಧಾನಿ ಬೆಂಗಳೂರಲ್ಲಿ ಎಲ್ಲ ಜನಾಂಗದವರು ಸರ್ವ ಜನಾಂಗದ ಶಾಂತಿಯ ತೋಟದ ಹಾಗೆ ಎಲ್ಲರೂ ವಾಸಿಸುವಂಥ ಒಂದು ನಾಡನ್ನು ಕಟ್ಟಿದಂಥ ನಾಡದೊರೆ ಕೆಂಪೇಗೌಡ. ಇಂದು ಬೆಂಗಳೂರಲ್ಲೂ ITBT ಕಂಪನಿಯಾಗಿ ಬೆಳಿಬೇಕಂದ್ರೆ ಮೂಲ ಅಡಿಪಾಯನೇ ಅವರು. ಹೀಗೆ ವಿವಿಧ ನಾಯಕರ ಸಾಲಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯೋದಕ್ಕೆ ಈ ಬೆಂಗಳೂರು ಅವರು ಕಾರಣಕರ್ತರಾಗಿದ್ದಾರೆ. ಇವತ್ತು ಅವ್ರ ಜಯಂತಿಯಂದು ನೆನೆಸ್ಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.